ರಸ್ತೆ ಡಾಂಬರೀಕರಣ. ಬೊಮ್ಮನಹಳ್ಳಿ ಕ್ಷೇತ್ರದ ದೇವರ ಚಿಕ್ಕನಹಳ್ಳಿ ಮತ್ತು ಬೊಮ್ಮನಹಳ್ಳಿ ಭಾಗದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಹೈಟೆಕ್ ಸರ್ಕಾರಿ ಶಾಲೆ ಲೋಕಾರ್ಪಣೆ. ಕೋಡಿಚಿಕ್ಕನಹಳ್ಳಿಯ ಸರ್ಕಾರಿ ಶಾಲೆಯನ್ನು ಪ್ರಖ್ಯಾತ ಸುಪ್ರಜಿತ್ ಗ್ರೂಪ್ ಸಂಸ್ಥೆಯ ವತಿಯಿಂದ ಹೈಟೆಕ್ ಶಾಲೆಯನ್ನಾಗಿ ನವೀಕರಿಸಲಾಗಿದ್ದು, ಶಾಸಕ ಸತೀಶ್ ರೆಡ್ಡಿ ಅವರ ಸಮ್ಮುಖದಲ್ಲಿ ಸಾರ್ವಜನಿಕ ಲೋಕಾರ್ಪಣೆ ಮಾಡಲಾಯಿತು. ಗೌರವ ಸನ್ಮಾನ. ಈ ಉತ್ತಮ ಕಾರ್ಯಕ್ಕಾಗಿ ಸುಪ್ರಜಿತ್ ಗ್ರೂಪ್ನ ಚೇರ್ಮನ್ ಹಾಗೂ ಶಾಸಕ ಸತೀಶ್ ರೆಡ್ಡಿ ಅವರಿಗೆ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನ ಮಾಡಲಾಯಿತು. ಗಣ್ಯರ ಉಪಸ್ಥಿತಿ. ಈ ಸಮಾರಂಭದಲ್ಲಿ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಸ್ಥಳೀಯ ಮುಖಂಡರಾದ ರಾಮಯ್ಯ ಹಾಗೂ ನೂರಾರು ಸಾರ್ವಜನಿಕರು ಭಾಗವಹಿಸಿದ್ದರು. ಸರ್ಕಾರಿ ಶಾಲೆಗಳು ಏನು ಮಧ್ಯಮ ವರ್ಗದ ಜನ ಇವತ್ತು ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಬೇರೆ ಕಡೆ ಪ್ರೈವೇಟ್ ಶಾಲೆಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಕಟ್ಟಿ ಏನು ಹೋಗ್ತಾ ಇದ್ರು, ಅದು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ನಾವು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು, ಮತ್ತೆ ಒಳ್ಳೆ ಎಜುಕೇಶನ್ ಅನ್ನ ಕೊಡ್ಬೇಕು. ಇವತ್ತು ಫ್ರೀ ಬುಕ್, ಫ್ರೀ ಯೂನಿಫಾರ್ಮ್, ಫ್ರೀ ಊಟ, ಮತ್ತೆ ಇವತ್ತು ಬೇರೆ ಫೌಂಡೇಶನ್ಸ್ ಕೂಡ ಸಹಕಾರ ಮಾಡುವಂಥದ್ದು. ಅದ್ರ ಜೊತೆಗೆ ನಾವು ಕೂಡ ಇಲ್ಲಿ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ನಮ್ಮ ಕೋಡಿಚಿಕ್ಕನಹಳ್ಳಿ ಭಾಗದಲ್ಲಿ ನಾವು ಮಾಡಿದ್ದೇವೆ. ನಾವು ಇಲ್ಲಿ 1ನೇ ಕ್ಲಾಸಿಂದ ನರ್ಸರಿಯಿಂದ 8ನೇ ಕ್ಲಾಸ್ ವರೆಗೂ ಮತ್ತೆ 9, 10 ಅದು ಕೂಡ ಇನ್ನೊಂದು ಹೊಸ ಕಟ್ಟಡ ಕಟ್ಟಿದ್ದೇವೆ. 10ನೇ ಕ್ಲಾಸ್ ಆದ್ಮೇಲೆ 11, 12 ಅದು HSR ಅಲ್ಲಿ ನಾವು PU ಕಾಲೇಜನ್ನ ಮಾಡಿದ್ದೇವೆ. ಮತ್ತೆ ಡಿಗ್ರಿ ಕಾಲೇಜು ಕೂಡ HSR ಅಲ್ಲಿ ಆಗಿದೆ. ಒಂದ್ಸರಿ ಸರ್ಕಾರಿ ಶಾಲೆಗೆ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೇರ್ಕೊಂಡ್ರೆ ಅವರು ಡಿಗ್ರಿ ಕಂಪ್ಲೀಟ್ ಮಾಡೋವರೆಗೂ ಕೂಡ ಸರ್ಕಾರಿ ಶಾಲೆ ಮತ್ತೆ ಕಾಲೇಜಲ್ಲಿ ಓದ್ಬೋದು. ಆ ಒಂದು ಕೆಲಸವನ್ನ ನಾವು ನಿರಂತರವಾಗಿ ಕಳೆದ 15-20 ವರ್ಷದಲ್ಲಿ ನಾವು ಮಾಡಿದ್ದೇವೆ. ಇನ್ನಷ್ಟು ಶಾಲೆಗಳನ್ನ ಮೇಲ್ದರ್ಜೆಗೆ ಸ್ವಂತ ಒಂದು ಕೆಲಸ ನಾವು ಮಾಡ್ತೇವೆ. ಮತ್ತೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಒಟ್ಟಿಗೆ ಮಾತಾಡಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಾನು, ನಮ್ಮ BO ಮತ್ತೆ ನಮ್ಮೆಲ್ಲ ಅಧಿಕಾರಿಗಳು, ನಮ್ಮ ಗ್ರಾಮಸ್ಥರ ಸಹಕಾರದಿಂದ ನಾವು ಸರಿ ಮಾಡ್ತೇವೆ. ನೋಡಿ, SIR ಅಲ್ಲಿ ಗುಂಪು ಗೂಡಿಸ್ಬಿಟ್ಟು ಫಾರಂ ಕೊಡೋ ಆಗಿಲ್ಲ. ಅದು ಮನೆ ಹತ್ರ ಹೋಗಿ ಹುಡುಕಿ ಬೇರೆ ಪಕ್ಕದ ಬೂತಲ್ಲಿ ಇದ್ರು ಕೂಡ ಅವ್ರಿಗೆ ಫಾರಂ ನಾವು ಕಳಿಸ್ಬೇಕಾಗಿರೋಂಥ ಕರ್ತವ್ಯ BLO ಆಗಿರುತ್ತೆ. ಅವ್ರಿಗೆ BLO 2 ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಅದರಿಂದ BLOs ಪಕ್ಕದ ಬೂತಲ್ಲಿ ಇದ್ರು ಕೂಡ ಹುಡುಕಿ ಎನಮರೇಷನ್ ಫಾರ್ಮ್ ಅನ್ನ ತಲುಪಿಸ್ಬೇಕು. ಆ ರೀತಿ ಗುಂಪು ಗೂಡಿಸುವಂತ ಕೆಲಸ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಮೇಡಮ್, ಗವರ್ಮೆಂಟ್ ಸ್ಕೂಲಿನ ಹೈಟೆಕ್ ಆಗಿ ನಾವು ಮಾಡಿರುವಂತ ಉದ್ದೇಶ ಎಲ್ಲಾ ಬಡ ಮಕ್ಕಳಿಗೂ ಒಂದು ವಿದ್ಯಾಭ್ಯಾಸ ಸೌಲಭ್ಯದಿಂದ ಯಾರು ವಂಚಿತರಾಗಬಾರದು. ಮಕ್ಕಳು ನಾವು ಬಂದಾಗ ಮರದ ಕೆಳಗೆ ಕೂತ್ಕೊಂಡು ಓದ್ತಾ ಇರುವಂತಹ ಮಕ್ಕಳಿಗೆ ಒಂದು ಸುಸಜ್ಜಿತವಾದ ಶಾಲಾ ಕಟ್ಟಡವನ್ನು ಕಟ್ಟಿದ್ರೆ ಎಲ್ಲಾ ಪ್ರತಿಯೊಂದು ಮಗು ಕೂಡ ಅಕ್ಷರಸ್ಥ ಆಗ್ಬಹುದು, ವಿದ್ಯೆ ಕಲಿಬಹುದು ಅನ್ನೋದು ನಮ್ಮ ಉದ್ದೇಶ ಆಗುತ್ತೆ. ಅದರಂತೆ ನಾವು 6 ಕೊಠಡಿಗಳ ಇರುವಂತಹ ಒಂದು ಬಿಲ್ಡಿಂಗ್ ಅನ್ನ ಇವತ್ತು ಕಟ್ಟಿ ಈ ಸ್ಕೂಲ್ಗೆ ಕೊಡ್ತಾ ಇದ್ದೇವೆ.
ಈ ಕ್ಷೇತ್ರದಲ್ಲಿ ಮಾತ್ರ ಇಲ್ಲ ನಿಮ್ದು ಎಲ್ಲಾ ಕಡೆ? ಇಲ್ಲ, ನಮ್ಮದು ಇನ್ನೊಂದು ವಿಟ್ಲ ಅಂತ ಒಂದು ಊರಿದೆ, ಅಲ್ಲಿ ಕೂಡ ನಾವು ಸುಸಜ್ಜಿತವಾದ 20 ರೂಮಿನ ಒಂದು ಕಟ್ಟಡವನ್ನ ಕಟ್ಟಿ ನಾವು ಗವರ್ಮೆಂಟ್ ಶಾಲೆ ಅನ್ನೋದು ಕೂಡ ಮಕ್ಕಳು ಕೊಟ್ಟಿದ್ದೀವಿ. ಮತ್ತೆ ಅದು ಮಾದರಿ ಶಾಲೆ, 1700 ಮಕ್ಕಳು ಅಲ್ಲಿ ಈಗ ಓದ್ತಾ ಇದ್ದಾರೆ. ನಮ್ಮ ಉದ್ದೇಶ, ನಾವು ಈ ತರ ಬಿಲ್ಡಿಂಗ್ ಕಟ್ಟಿರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ಅದು ಜಾಸ್ತಿ ಆಗ್ಬೇಕು, ಮಕ್ಕಳು ತುಂಬಾ ಅಟ್ರಾಕ್ಟ್ ಆಗಿ ಶಾಲೆಗೆ ಬರ್ಬೇಕು, ಅದು ನಮ್ಮ ಉದ್ದೇಶ ಆಗಿರುತ್ತೆ. ನಿಮ್ಗೆ ಏನ್ ಅನಿಸ್ತಾ? ಮೇಡಮ್, ನಮಗೆ ತುಂಬಾ ಸಂತೋಷ ಆಗಿದೆ. ಇದು ನಮ್ಮ ಕಂಪನಿಯ ಸಾರ್ವಜನಿಕ ಹೊಣೆಗಾರಿಕೆ ಕೆಳಗೆ ನಾವು ಮಾಡ್ತಾ ಇರೋದಾದ್ರೂ ಕೂಡ ಇದು ನಮ್ಮ ಪರ್ಸನಲ್ ಆಗಿ ನಮ್ಮ ಒಂದು ಜವಾಬ್ದಾರಿಯಾಗಿದೆ. ಒಂದು ಸೊಸೈಟಿಗೆ ನಾವು ಕೊಡುವಂತಹದ್ದು ನಮ್ಮ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ. ನಮ್ಮ ಕಳಕಳಿಯ ವಿನಂತಿ ಏನಂದ್ರೆ, ಈ ಇದನ್ನ ಕಟ್ಟಡನ ಉಳಿಸಿ ಬೆಳೆಸಿ ಒಂದು ಎಲ್ಲಾ ಮಕ್ಕಳಿಗೂ ಒಂದು ಅಕ್ಷರಾಭ್ಯಾಸ ವಿದ್ಯೆ ಕಲಿಸುವಂತ ಒಂದು ಹೊಣೆಗಾರಿಕೆ ಟೀಚರ್ದಾಗಿದೆ. ಈ ಕೋಡಿಚಿಕ್ಕನಹಳ್ಳಿಯಲ್ಲಿ ಒಂದು ನಾವು ಅಬೌಟ್ 1 ಕೋಟಿ ಖರ್ಚು ಮಾಡಿ ಗ್ರೌಂಡ್ +2 ಈ ಒಂದು ಸ್ಕೂಲ್ ಬಿಲ್ಡಿಂಗ್ ಅನ್ನು ಈ ಶಾಲೆಗೆ ನಾವು ಅರ್ಪಿಸಿದ್ದೇವೆ. ನಮ್ದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಫೌಂಡೇಶನ್ ಇದ್ದು ಮೈನ್ ಫೋಕಸ್ ಎಜುಕೇಶನ್. ನಾವು ಇದೇ ತರ ಇನ್ನ ಕೆಲವಾರು ಶಾಲೆಗಳಲ್ಲಿ ನಾವು ದತ್ತು ತಗೊಂಡು ಅವರ ಶಾಲೆಯ ರಿಕ್ವೈರ್ಮೆಂಟ್ಸ್ ಅನ್ನು ಮೀಟ್ ಆಗಿ ಆ ಶಾಲೆಯ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡುವಂತ ಒಂದು ನಮ್ಮ ಉದ್ದೇಶ. ಅದೇ ತರ ನಾವು ಈ ಶಾಲೆಯಲ್ಲಿ ಕೂಡ ಈಗ 350 ಸ್ಟೂಡೆಂಟ್ಸ್ ಇದ್ದಾರೆ. ನಮ್ಮ ಧ್ಯೇಯ ಏನಂತಪ್ಪ ಹೇಳಿದ್ರೆ, ಇನ್ನೊಂದು ಕೆಲವಾರು ವರ್ಷದಲ್ಲಿ ಇದು ಒಂದು 500, 600, 1000 ಮಕ್ಕಳ ಶಾಲೆಯಾಗಿ ಈ ಶಾಲೆಯ ಮಕ್ಕಳು ಮುಂದೆ ಬಂದು ಇನ್ನೂ ಚೆನ್ನಾಗಿ ಓದಿ ಅವರ ಜೀವನದಲ್ಲಿ ಚೆನ್ನಾಗಿ ಮುಂದೆ ಬರಬೇಕು ಅಂತ ನಮ್ಮ ಧ್ಯೇಯ. ಅದಕ್ಕೋಸ್ಕರ ನಮ್ಮ ಸುಪ್ರಜಿತ್ ಫೌಂಡೇಶನ್ ವತಿಯಿಂದ ನಾವು ಕೆಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಈ ಸ್ಕೂಲ್ ಬಿಲ್ಡಿಂಗ್ ಈಸ್ ಒನ್ ಆಫ್ ದೋಸ್ ಅಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ನಾವು ಈ ಒಂದು ಶಾಲೆಯಲ್ಲಿ ನಾವು ಇನ್ವಾಲ್ವ್ ಆಗಿದ್ದೇವೆ ಅಂತ. ಇದೇ ನಮ್ಮ ಒಂದು ಶಾಲೆಯಲ್ಲಿ ಇನ್ನು ಮುಂದೆನೂ ಬೇರೆ ಪ್ರಾಜೆಕ್ಟ್ಸ್ ಮಾಡಿ ಈ ಶಾಲೆ ಇನ್ನು ಮುಂದೆ ಬರಬೇಕು ಅಂತ ನಾವು ತಿಳ್ಕೊಳ್ತೇವೆ. ಮೊದಲಿಗೆ ನಮ್ಮ ಸುಪ್ರಜಿತ್ ಫೌಂಡೇಶನ್ ಕಂಪನಿಗೆ ನನ್ನ ಮೊದಲನೇ ಧನ್ಯವಾದಗಳು. ಅವರು ಪ್ರಥಮವಾಗಿ ನಮ್ಮ ಒಂದು ದಿನ ನಾವು ಪರಿಚಯ ಮಾಡ್ಕೊಂಡಿದ್ದು, ಆಮೇಲೆ ಇಲ್ಲಿಂದ ನಾವು ಅಲ್ಲಿ ರವಿ ಮುಖಾಂತರ ನಾವು ಹೋದಾಗ ಅಲ್ಲಿ ಒಳ್ಳೆ ನಮ್ಗೆ ಒಂದು ಗೌರವಾರ್ಥಕವಾಗಿ ಈ ಶಾಲೆ ಕಟ್ಟುವಿಕೆ ನಮ್ಗೆ ಎಲ್ಲಾ ಮಾರ್ಗದರ್ಶನದಲ್ಲಿ ಇಲ್ಲಿ ಬಂದು ಪರಿಶೀಲನೆ ಮಾಡಿ ಆಮೇಲೆ ಹೊತ್ಕೊಂಡು ಆಗ ಜನವರಿ ಅಥವಾ ಡಿಸೆಂಬರ್ಗೆ ಓಪನ್ ಮಾಡ್ಬೇಕಾಗಿತ್ತು. ಕಾರಣದಲ್ಲಿ ಒಂದ್ ಸ್ವಲ್ಪ ತಡವಾಯ್ತು. ಆದ್ರೂ ಭವ್ಯವಾಗಿ ನಮ್ಗೆ ಯಾವ ತರ ನಾವು ಯಾವ ರೀತಿ ಕೇಳಿದ್ರು ಆ ರೀತಿ ಎಲ್ಲ ನಮ್ಗೆ ಕೇಳಿದಂಗೆಲ್ಲ ಮಾಡ್ಕೊಟ್ಟಿದ್ದಾರೆ, ಬ್ಲಾಕ್ ವೈಸ್ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಗೇಟು ದೊಡ್ಡದಾಗಿ, ಇದು ಚಿಕ್ಕದಾಗಿ ಇದನ್ನ ದೊಡ್ಡದಾಗಿ ಮಾಡ್ಕೊಟ್ರು. ಅದೇ ರೀತಿ ನಮ್ಮ ಹೇಳ್ದಂಗೆ ನಾವು ಯಾವ ರೀತಿ ಕೇಳ್ಕೊಂಡ್ರು ನಮ್ಮ ಕಾಂಟ್ರಾಕ್ಟರ್ ಅವರು ಅಷ್ಟೇನೆ, ಎಲ್ಲರೂ ಅಷ್ಟೇನೆ ಒಳ್ಳೆ ಸಹಕಾರ ಕೊಟ್ರು. ಚೆನ್ನಾಗಿ ಒಂದು ಅದ್ಭುತವಾದ ಭವ್ಯವಾದ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ಈ ಬಡ ಮಕ್ಕಳಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಮಾಡ್ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಯಾವ ಕ್ಯಾಸು ತಲೆ ರಹಿತ ಮಾಡ್ತಾ ಇದ್ದಾರೆ ಅನುಕೂಲವಾಗಿ. ಅದು ಇನ್ನೂ ಮಾಡಬೇಕು. ಇನ್ನು ಮಾಡಿದಾಗ ನಮ್ಗೆ ಬಹಳ ಬರವಣಿಗೆ ಅನುಕೂಲ. ಎಲೆಕ್ಷನ್ ಟೇಬಲ್ ಮಾತ್ರ ಬರ್ತಾರೆ, ಬೇರೆ ಟೇಬಲ್ ನಾವೇನೋ ಹೇಳಿದ್ರೆ ಬರ್ತಾರೆ ಸರ್, ಮಾಡ್ಕೊಡ್ತಾರೆ. ಅಭಿವೃದ್ಧಿ ಮಾಡಿದ್ದಾರೆ ಮಾಡಿದ್ದಾರೆ ಸರ್, ಮಾಡಿದ್ದಾರೆ.